ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೂಪರ್ ಆಗಿರೋ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಅದೇನಂತಂತಂದರೆ ಸಿಂಪಲಾಗಿ ನನ್ನ ವಿಷಯಕ್ಕೆ ಬಂದುಬಿಡ್ತೀನಿ. ತುಂಬ ವೀಡಿಯೋನ ಎಳೆಯೋಕ್ಕಾಗಲ್ಲ. ಈಗೆಲ್ಲ ಕಡೆ ತುಂಬ ಟ್ರೆಂಡಲ್ಲಿರೋವಂಥದ್ದು ಆದಿವಾಸಿ ಹೇರ್ ಆಯಿಲು. ಸೊ ಅದರಲ್ಲಿ ಒಂದೇ ಆಯಿಲ್ಗೆ ಬೇರೆ ಬೇರೆ ಹೆಸರಿಟ್ಬಿಟ್ಟು ಮೈಸೂರು ಹತ್ರ ಇರೋವಂಥ ಅಕ್ಕಿಪಿಕ್ಕಿ ಜನಾಂಗದವರು ಅದನ್ನ ಮಾರ್ತಿದ್ದಾರೆ. ಸೊ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿಬಿಟ್ಟು ಕೆಲವರು ಕೇಳ್ತಿದ್ದಾರೆ ಇದ್ರ ಬಗ್ಗೆ ನನಗೆ ವಿಡಿಯೋ ಮಾಡಾಕಿ ಅಂತ. ಸೊ ನಾನು ಹಾಗಾಗಿ ಇದರಲ್ಲಿ ನಾನು ಒಂದು ಆಯಿಲ್ನ ಚೂಸ್ ಮಾಡಿದ್ದೀನಿ, ಅದು ನೀಲಾಂಬರಿ ಆಯಿಲ್ ಅಂತ. ಸೊ ಆ ಆಯಿಲ್ನ ನಾನು ಚೂಸ್ ಮಾಡಿದೆ. ಅಲ್ಲಿ ಮೇನಾಗಿ ನನಗೆ ವಿನಯ್ ಅನ್ನೋರು ನನಗೆ ಇವಾಗ ಜಸ್ಟ್ ವಿಡಿಯೋ ಕಾಲಲ್ಲಿ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ನಿಮಗೆ ಡೌಟ್ ಇತ್ತು ಅಂತಂದರೆ ಲೈವ್ ಆಗಿ ನಾವು ಹೇಗೆ ಮಾಡ್ತೀವಿ ಆಯಿಲ್ನ ನಾನು ನಿಮ್ಗೆ ತೋರಿಸ್ತೀನಿ, ಅದು ನೋಡಾದ್ಮೇಲೆ ನೀವು ಆರ್ಡರ್ ಮಾಡಿ ಅಂತ. ಫ್ರೆಂಡ್ಸ್, ನಾನು ಫಸ್ಟ್ ಯೂಸ್ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ನನಗೆ ಸಖತ್ ಹೇರ್ ಪ್ರಾಬ್ಲಮ್ ಇದೆ. 2 ಇಯರ್ಸ್ ಆಯಿತು ನನಗೆ ಏರ್ ಪ್ರಾಬ್ಲಮ್ ಶುರುವಾಗಿ. ಆಫ್ಟರ್ ಬೇಬಿ ನನಗೆ ಎಲ್ಲರಿಗೂ ಗೊತ್ತು, ಆ ಮಗು ಆದಮೇಲೆ ಪ್ರತಿಯೊಬ್ಬರಿಗೂ ಏರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ. ಆದರೆ ನನಗೆ ಭಯಂಕರ ಜಾಸ್ತಿ ಆಗಿದೆ. ಯಾವ ಥರ ಅಂದರೆ ಹೇಳೋಕ್ಕಲ್ಲ, ಜಸ್ಟ್ ಹೀಗೆ ಮಾಡಿದ್ರೆ ನನ್ನ ಕೂದಲು ಹಾಗೆ ಕೈಯಲ್ಲಿ ಬರುತ್ತೆ. ಕಾಣಿಸ್ತಿದ್ಯಾ? ನನಗೆ ಬಾಚಣಿಗೆ ಹಾಕಿ ಬಾಚೋ ಅಂಥ ಅವಶ್ಯಕತೆಯೇ ಇಲ್ಲ. ಸೊ ಸುಮ್ಮನೆ ಕೈಯಲ್ಲಿ ಹೀಗಂದರೆ ಕಾಣಿಸ್ತಿದ್ಯಾ? ಈಗ ಒಂದೇ ಸತಿ ಇಲ್ಲ ಅಂದ್ರೂ ಇಲ್ಲಿ ಒಂದು 20 ಕೂದಲಿದೆ. ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಸೊ ಅದೇ ಥರ ಜಸ್ಟ್ ಈಗ ಮಾಡಿದ್ರೆ ನನಗೆ ಈ ಥರ ಬರುತ್ತೆ. ಭಯಾನಕ, ತುಂಬ ಅಂದರೆ ತುಂಬಾ. ನಾನು ಎಷ್ಟಿದೆ ಅಂತ ಅಂದರೆ ನಾನು ಒಂದು ಬಕೆಟಲ್ಲಿ ತೆಗೆದಿಟ್ಟಿದ್ದೀನಿ, ಅಷ್ಟು ಕೂದಲು ಪ್ರಾಬ್ಲಮ್ ಇದೆ. ಸೊ ಪ್ರತಿಯೊಂದು ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ತಲೆ ಕೂದಲು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದು ಎಲ್ಲ ಕಡೆ ತುಂಬ ಅಂದರೆ ಇವಾಗ ಹೆಂಗಿದೆ ಅಲ್ವಾ, ತುಂಬ ಅಂದರೆ ತುಂಬ ಜಾಹೀರಾತುಗಳನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ಈ ವಿಡಿಯೋನ ನಿಮಗೋಸ್ಕರ ಅಂತಲೇ ನಾನು ಮಾಡ್ತಾಯಿದ್ದೀನಿ. ನಾನು ಇವಾಗ ವಿನಯ್ ಅನ್ನೋರಿಗೆ ಕಾಲ್ ಮಾಡಿದ್ದೀನಿ. ಅಲ್ಲಿ ನೀಲಾಂಬರಿ ಹೇರ್ ಆಯಿಲ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಆದಿವಾಸಿಗಳ ಹತ್ರ. ಸೊ ಬಗ್ಗೆ ಡೀಟೇಲ್ ಆಗಿ ನಿಮಗೆ ವಿಡಿಯೋ ತಿಳಿಸ್ಬೇಕು ಅಂತಲೇ ನಾನು ಇವಾಗ ಮಾಡಿದ್ದು. ನಾನು ಸೋಮವಾರ ಅಂದರೆ ನಿನ್ನೆ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅವ್ರು ಹೇಳಿದ್ರು ನಿಮಗೆ ನಂಬಿಕೆ ಇಲ್ಲ ಅಂದರೆ ಡೈರೆಕ್ಟಾಗಿ ಒಂದ್ಸತಿ ವಿಡಿಯೋ ಕಾಲ್ ಮಾಡಿ ನಾವು ಯಾವ ರೀತಿ ಮಾಡ್ತೀವಿ ನೋಡಾದ್ಮೇಲೆ ನೀವು ಆರ್ಡರ್ ಮಾಡಿ ಅಂತ. ವಿನಯ್ ಅನ್ನೋರ ಹತ್ರ ನಾನು ಮಾತಾಡಿದೆ. ಇವಾಗ ಜಸ್ಟ್ ಹಾಫ್ ಆನ್ ಅವರ್ ಬ್ಯಾಕ್ ನಾನು ಅವ್ರ ಹತ್ರ ಕಾಲ್ ಮಾಡಿದ್ದೀನಿ. ಸೊ ಅವ್ರು ಬ್ಯುಸಿಯಾಗಿರ್ತಾರಂತೆ. ಸೊ ನಾವು ರಿಟರ್ನ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕೆ ಅಂತಂದರೆ ಆ ಆಯಿಲ್ನ ಫಸ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನಿಜವಾಗ್ಲೂ ಬೆನಿಫಿಟ್ ಇತ್ತಾ, ಅದ್ರ ನಿಜವಾಗ್ಲೂ ಯೂಸ್ ಆಗುತ್ತಾ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಾನು ಡೇ ಬೈ ಡೇ ವೀಡಿಯೋಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾನು ನಿಮಗೆ ಇವಾಗ ಅಪ್ಲೋಡ್ ಮಾಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿನಯ್ ಅನ್ನೋರು ಕಾಲ್ ಮಾಡಿದ್ದೆ. ಅವ್ರು ನನಗೆ ಹೇಳಿದ್ರು ಇನ್ನೊಂದು ಹಾಫ್ ಆನ್ ಅವರ್ ಟು 1 ಅವರ್ ನಾನು ನಿಮ್ಗೆ ಕಾಲ್ ಮಾಡ್ತೀನಿ, ನೀವು ನೋಡಿಬಿಟ್ಟು ಆರ್ಡರ್ ಮಾಡಿ ಅಂತ. ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸು ಮತ್ತು ಎಲ್ಲ ಸೆಂಡ್ ಮಾಡಿದ್ದೀನಿ. ಅದಾದಮೇಲೆ ಅವ್ರು ಕಾಲ್ ಮಾಡಾದ್ಮೇಲೆ ಆಯಿಲ್ ಆರ್ಡ್ರ್ ಮಾಡ್ತೀನಿ. ಅದು ಆಯಿಲ್ ನನಗೆ ಬಂದಾದಮೇಲೆ ಹೇಗಿತ್ತು ಏನು ಅಂತ ಸಂಪೂರ್ಣವಾದ ವಿಡಿಯೋ ನಿಮಗೆ ತಿಳಿಸ್ತೀನಿ. ತುಂಬ ಜನ ಹೇಳ್ತಿದ್ರು ಚೆನ್ನಾಗಿಲ್ಲ, ತುಂಬ ತಲೆ ಕೂದಲು ಫುಲ್ ಬಂದ್ಬಿಡುತ್ತೆ ಅದು ಹಾಕೊಂಡಿದ ತಕ್ಷಣನೇ ಅಂತ. ನನಗೆ ಸೀರಿಯಸ್ಲಿ ಭಯ ಇದೆ. ಯಾರಿಗೆ ತಾನೇ ಭಯ ಇರಲ್ಲ? ತಲೆ ಕೂದಲು ಬಗ್ಗೆ ಮಾತಾಡೋದಂದರೆ ಸಖತ್ ಭಯ ಇರುತ್ತೆ. 2 ಇಯರ್ಸಿಂದ ಎಷ್ಟೊಂದು ಥರ ಶಾಂಪು ಆಯಿಲ್ ಎಲ್ಲ ನಾನು ಯೂಸ್ ಮಾಡಿ ಸಾಕಾಗೋಗಿದೆ. ನನಗೆ ಪ್ರತಿದಿನ ತಲೆ ಬಾಚಿದ್ರೆ ಇದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ. ನಾನು ಫುಲ್ಲು ತೆಗೆದ್ಬಿಟ್ಟು ಒಂದು ಸತಿ ಹೇಳಿದ್ರೆ ಇಷ್ಟು ಕೂದಲು ಬರುತ್ತೆ, ಅದೇ ಸತ್ಯ. ಸೊ ನೋಡೋಣ, ಈ ಆದಿವಾಸಿ ಹೇರ್ ಆಯಿಲ್ನ ನಾನು ಒಂದು ಸತಿ ಅಪ್ಲೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡ್ತೀನಿ. ಸೊ ಅವ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆರ್ಡರ್ ಮಾಡಿ ಆಯಿಲ್ ತೊಗೊಂಡು ಬರ್ತೀನಿ. ತೊಗೊಂಡು ಬಂದಾದಮೇಲೆ ನನ್ನ ಕೈಗೆ ಆಯಿಲ್ ಸಿಗಲಿ. ಆಯಿಲ್ ಸಿಕ್ಕಾದ್ಮೇಲೆ ನಾನು ನಿಮ್ಗೆ ಅಪ್ಲೈ ಮಾಡಿಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ. ಅದರಿಂದ ಬೆನಿಫಿಟ್ ಇದೆಯಾ ಇಲ್ವಾ ಅದನ್ನ ನೀವು ನೋಡಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಮೀ. ಓಕೆನಾ? ಬಾಯ್.